ತಾಲೂಕಿನ ಜನತೆಗೆ ಸದ್ಯಕ್ಕೆ ಸಾರ್ಥಕತೆಯ ಭಾವ. ಬಹುದಿನದ ಸಾರ್ವಜನಿಕ ಹಿತಾಸಕ್ತಿ ಇಂದು ನೆರವೇರಿದೆ. ಆಲೂರು ಭಾಗದ ಜನತೆಯ ಬಹುದಿನದ ಬೇಡಿಕೆಯಾಗಿದ್ದ ಡಯಾಲಿಸಿಸ್ ಕೇಂದ್ರವನ್ನು ಆಲೂರು ಕಟ್ಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವೇಂದ್ರ ಮಂಜೂರ್ ಅವರು ಉದ್ಘಾಟಿಸಿದರು. ಅವರು ಮಾತನಾಡಿ, ಜಿಲ್ಲಾ ಕೇಂದ್ರವಾದ ಹಾಸನಕ್ಕೆ ರೋಗಿಗಳು ನಿತ್ಯ ಹೋಗಿ ಸರತಿ ಸಾಲಿನಲ್ಲಿ ನಿಂತು ದಿನವಿಡೀ ಕಾದು ಅಲೆಯುವ ಪ್ರಮೇಯ ತಪ್ಪಿದೆ. ದಯಮಾಡಿ ತಾಲೂಕಿನ ಸಾರ್ವಜನಿಕರು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ರೋಗಿಗಳಿಗೆ ಸತಾಯಿಸದಂತೆ ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಅಜಿತ್ ಚಿಕ್ಕಣಗಲ್, ಲೋಕೇಶ್ ಮಾವನೂರು, ಮೋಹನ್ ದೊರೇಗೌಡ, ಹನುಮಂತೇಗೌಡ, ನವೀನ್ ಡಿಜೆ, ಬಾಲಲೋಚನ, ವೆಂಕಟೇಶ್ ತಾಳೂರು, ಬಿಜೆಪಿ ತಾಲೂಕು ಅಧ್ಯಕ್ಷೆ ಉಮಾ ರವಿಶಂಕರ್, ತಾಲೂಕು ವೈದ್ಯಾಧಿಕಾರಿ ಜಯಪ್ರಕಾಶ್ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಒಂದು ಡಯಾಲಿಸಿಸ್ ಕೇಂದ್ರವನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಶಾಸಕನಾದ ನಂತರ ದಿನಗಳಲ್ಲಿ ನಾನು ಈ ಹಳ್ಳಿ ಕಡೆ ಪ್ರವಾಸ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಡಯಾಲಿಸಿಸ್ ರೋಗಿಗಳು ಪಾಪ ಹಾಸನಿಗೆ, ಸಂಕಲೇಶ್ವರಕ್ಕೆ, ಬೇರೆ ಬೇರೆ ಕಡೆ ಹೋಗಿ ಡಯಾಲಿಸಿಸ್ ಮಾಡ್ತಕ್ಕಂಥದ್ದನ್ನು ನಾನು ನೋಡಿದ್ದೆ. ಈ ನಿಟ್ಟಿನಲ್ಲಿ ಆಲೂರು ತಾಲೂಕಿನಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರವನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆ ಇತ್ತು. ಇವತ್ತು ಆ ಸಂದರ್ಭ ಕೂಡಿ ಬಂದಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಇರ್ತಕ್ಕಂಥ ಲೋಕಾಂಡ ನಮ್ಮ ಎಲ್ಲ ಮುಖಂಡ ಬಂಧುಗಳು ಇದ್ದಾರೆ, ಅಧಿಕಾರಿ ವರ್ಗರು ಕೂಡ ಇದ್ದಾರೆ, ನನ್ನ ಆತ್ಮೀಯ ಪತ್ರಕರ್ತರ ಮಿತ್ರರು ಕೂಡ ಇದ್ದಾರೆ. ನಾನು ಹೇಳೋದೇನು ಅಂತಂದರೆ, ನಿಜವಾಗ್ಲೂ ಕೂಡ ಇವತ್ತು ಡಯಾಲಿಸಿಸ್ ಅಂತಂದ್ರೆ ನಿಜವಾಗ್ಲೂ ನವೀನ ವಿಚಾರ. ಯಾವ ನಮ್ಮ ಏನು ಹೇಳ್ತಾರೆ ವಿರೋಧಿಗಳು ಕೂಡ ಯಾರಿಗೂ ಕೂಡ ಈ ಒಂದು ಕಾಯಿಲೆ ಬರಬಾರ್ದು. ಯಾಕೆ ಅಂತ ಹೇಳಿದ್ರೆ 25 ವರ್ಷ ಹುಡುಗ 4 ಬೆಡ್ಡಲ್ಲಿ ಮಲಗಿ ವಾರದಲ್ಲಿ 3 ದಿವಸ ಪಾಪ ಡಯಾಲಿಸಿಸ್ ಮಾಡ್ಕೋಬೇಕಿತ್ತು. ನಾನು ಆ ರೋಗಿಗಳು ನೋಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬರೋದೊಂದು, ನಿಜವಾಗ್ಲೂ ಈ ಒಂದು ಕಾಯಿಲೆ ಆ ಭಗವಂತ ಯಾರಿಗೂ ಕೊಡಬಾರ್ದು ಅನ್ಸುತ್ತೆ. ನಿಜವಾಗ್ಲೂ ಕೂಡ ಇವತ್ತು ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೊಂದು ಕೇಂದ್ರ ಓಪನ್ ಆಗಿರ್ತಕ್ಕಂಥದ್ದು ಈ ಭಾಗದ ಜನಗಳಿಗೆ ಒಂದು ಸಂತಸ್ತ ವಿಚಾರ. ಎಷ್ಟೋ ದೂರ ಹೋಗಿ ಅದನ್ನು ಅಥವಾ ಪ್ರೈವೇಟಲ್ಲಿ ಹೋಗಿ ಎಷ್ಟೋ ಹಣ ಕೊಟ್ಟು ಮಾಡ್ಕೊಳ್ಬೇಕಾಯಿತು. ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಸಿಗ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ಈ ಭಾಗದ ಎಲ್ಲ ರೋಗಿಗಳಿಗೆ ಅನುಕೂಲ ಆಗುತ್ತೆ. ನಾನು ಇಡೀ ಆಲೂರು ಕ್ಷೇತ್ರದ ಜನತೆಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಇಲ್ಲಿರ್ತಕ್ಕಂಥ ವೈದ್ಯ ಸಿಬ್ಬಂದಿ, ಇಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ತಮಗೆ ಸೇವೆಯನ್ನು ಕೊಡ್ತಾರೆ. ನಮ್ಮೆಲ್ಲರ ಉದ್ದೇಶವನ್ನೇ ಇಲ್ಲಿ ಬರ್ತಕ್ಕಂಥ ಕಟ್ಟ ಕಡೆಯ ಬಡ ರೋಗಿಗಳು ಸಮೇತ ಉತ್ತಮವಾದ ಚಿಕಿತ್ಸಾ ಸೌಲಭ್ಯ ಸಿಗಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ನಾನು ಶಾಸಕರಾದ ದಿನಗಳಲ್ಲಿ ಇಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರವನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆ ಇತ್ತು. ಅದು ಇವತ್ತು ನನ್ನ ಕನಸು ನನಸಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಪತ್ರಿಕಾ ಮಿತ್ರರು ಕೂಡ ತಮ್ಮ ಪತ್ರಿಕೆಯಲ್ಲಿ ದಯವಿಟ್ಟು ಈ ಒಂದು ಸೇವೆನ ಎಲ್ಲ ನನ್ನ ಕ್ಷೇತ್ರದ ಜನತೆ ಕೂಡ ಪಡ್ಕೊಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಅನುಕೂಲ ಆಯ್ತಾ ನಿಮಗೆ? ಒಳ್ಳೇದಾಯ್ತಲ್ಲ? ಎಷ್ಟು ವರ್ಷದಿಂದ ಮಾಡಿಸ್ತಾ ಇದ್ದೀರಾ ಡಯಾಲಿಸಿಸ್? 1 ವರ್ಷದಿಂದ. ಒಂದು ಸತಿ ಡಯಾಲಿಸಿಸ್ ಮಾಡೋಕ್ಕೆ ಎಷ್ಟು ಅವರ್ ಮಾಡಿಸ್ತೀರಿ? ಎಷ್ಟು ದಿವಸಕ್ಕೆ ಒಂದು ಸತಿ ಮಾಡಿಸ್ತೀರಾ? ಊಟ ಎಲ್ಲ ನಾರ್ಮಲ್ ತಿನ್ಬೋದಾ? ಸರಿ ಮಾಡ್ತೀನಿ, ಚೆನ್ನಾಗಿ ತಿನ್ಬೋದು. ಒಂದ್ಸರಿ ಮಾಡ್ತೀರಾ ನೋಡಿದೆ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ? ಈ 1 ವರ್ಷದಿಂದ ಸರ್ BP ಇತ್ತು ನಿಮಗೆ? ಶುಗರು ಎಷ್ಟು ವರ್ಷದ ಇತ್ತು? BP ಒಂದು 8 ಮಾತ್ರ ಸರಿಯಾಗಿ ತೊಗೊಳ್ತಿರ್ತೀರಿ? ಕೆಲಸ ಸ್ವಲ್ಪ BP ಮಾತ್ರೆಗಳು ಸರಿಯಾಗಿ ತಗೊಂಡಿಲ್ಲ ಅಂತಂದರೆ ಬೇಗ ಡಯಾಲಿಸಿಸ್ BP ಶುಗರ್ ಅನುಕೂಲ ಆಗಿದೆಯಲ್ಲ? ಈಗ ಅನುಕೂಲ ಆಗಿದೆ ಸರ್, ಒಳ್ಳೆದಾಗುತ್ತೆ. ಸದ್ಯಕ್ಕೆ ಸ್ಟಾರ್ಟ್ ಬಿಡ್ರಿ. ಈಗ ಆಲೂರು ದೇವದಲ್ಲಿ ಇಷ್ಟ ಆಯ್ತಾರೆ ಒಳ್ಳೆದಾಗಿ. ಎಷ್ಟು ವರ್ಷ ನಿಮಗೆ? 92. ನಾನು ಪುರ ಒಳ್ಳೆದಾಗಿ. ಏಜ್ ಎಷ್ಟು ಗೊತ್ತಾ? ಏನು BP ಇದೆಯಾ ಶುಗರ್ ಏನು? ಎಷ್ಟು ದಿವಸ ಒಂದು ಸತಿ ಮಾಡಿಸ್ತೀನಿ? ದೊಡ್ಡ ಕ್ರಿಯೇಟರ್
ಅವ್ರಿಗೆ ಆಮೇಲೆ ಬಿ ಎಡ್ ಈಗ ಮೊದಲು ಮಾಡಿಸ್ತೀವಿ ಮಾಡಿದ ಅನುಕೂಲ ಆಯ್ತಲ್ಲ ನಿಮಗೆ ತುಂಬ ಅನುಕೂಲ ಆಯ್ತಲ್ಲ ಬಂದು ಬೇಗ ಮಾಡಿಸ್ಕೊಂಡು